ಯಬ್ಬಾ ಹಿಂದಿರ್ಲಿದಿ ಓ ನಾಯಿ ತೊಂದ್ರೆ ಇವರೇ ನಮ್ಮ ಅಕ್ಕ ಅದ್ರಲ್ಲಿ ಸಾಕ ಸಿರಾಜ್ ಬಾಯ್ ಫುಲ್ ಮೋಡಲ್ ಇದ್ದಾರೆ ನೋಡಿ. ಬೈಕ್ ನೋಡ್ಕೊಂಡು ಹೋಗೋಣ. ಓಕೆ ಸಿರಾಜ್ ಬಾಯ್ ಹೋಗುವ, ಜರ್ನಿ ಸ್ಟಾರ್ಟ್ ಆಗ್ಲಿ. ಸಿರಾಜ್ ಬಾಯ್ ಡ್ರೈವಿಂಗ್ ಮೂಡಲ್ಲಿ ಇದ್ದಾರೆ. ಸಿರಾಜ್ ಬಾಯ್ ಕ್ಯಾಮ್ರಾ ನೋಡಕ್ ಹೋಗ್ಬೇಡಿ, ರಸ್ತೆ ನೋಡಿ ನೀವು. ಆವಾಗಲೇ ಇಲ್ಲಿಂದ ಮೈನ್ ರೋಡ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಮೈನ್ ರೋಡ್ ಇಂದ 200 ಮೀಟರ್ ಹತ್ರ 200 ಮೀಟರ್ ಒಳಗಡೆ ಹೋದ್ರೆ ನಮ್ಮ ಕ್ಷೇತ್ರ ಇದೆ. ಹಂಗಾಗಿ ಅಲ್ಲಿ ಯಾವ ಶಬ್ದನೂ ಯಾವ ಸೈಲೆಂಟ್ ಆಗಿರುತ್ತೆ ಅಲ್ಲಿ. ಸದ್ಯಕ್ಕೆ ಇವಾಗ ಆಲಂತ್ರಕ್ಕೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಸ್ವಲ್ಪ ಟೀ ಏನಾದ್ರು ಯಬ್ಬಾ ಹಿಂದಿರ್ಲಿದಿ ಓ ನಾಯಿ ತೊಂದ್ರೆ. ಹಿಂದಿನ ಇಲ್ಲ ದಮ್ಮ. ನಮ್ಮ ಶೆಡ್ ಹತ್ರನೇ ಸ್ವಲ್ಪ 1 ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇರುವಂತ ಒಂದು ಅಂಗಡಿ. ಇಲ್ಲಿ ಹಾಲು ಸಿಗತ್ತೆ. ಇವಾಗ ಒಬ್ರು ಅಕ್ಕ ಇಲ್ಲಿ ಇರ್ತಾರೆ. ಹಿಂದ್ಗಡೆನೆ ಅವರ ಮನೆ, ಈ ಬಿಲ್ಡಿಂಗ್ ನ ಹಿಂದ್ಗಡೆನೆ ಅವರ ಮನೆ. ಸದ್ಯಕ್ಕೆ ಅವರು ಮನೆಗೆ ಹೋಗಿರ್ಬೋದು, ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಇವತ್ತು. ಸರಿ ಬೈ, ಅವರಿಲ್ಲ ಅಲ್ಲಿ ಒಳಗಿದ್ದಾರೆ, ಕ್ಯಾಮರಾ ನೋಡಿ ಬರ್ತಾರೆ ಈಗ ಹೊರಗೆ. ಬರ್ತಾರಲ್ಲ, ಇಲ್ಲಿ CC ಕ್ಯಾಮ್ ಹಾಕಿದ್ದಾರೆ. ನೋಡ್ತಾರೆ, ಯಾವ್ದಾದ್ರು ಗಿರಾಕಿ ಏನಾದ್ರು ಬಂದ್ರೆ ಹೊರಗಡೆ ಬರ್ತಾರೆ. ಬಂದ್ರು, ನಮ್ಮ ಅಕ್ಕ ಅವರು ಬಂದ್ರು. ಎಷ್ಟು ಅರ್ಧ ಲೀಟ್ರ ಇವರೇ ನಮ್ಮ ಅಕ್ಕ. ಅದ್ರ ಲೀಟರ್ ಸಾಕಾ ಸಿರಾಜ್ ಬಾಯ್? ಲೀಟರ್ ಸಾಕಲ್ಲ? ನಾವು 3-4 ಜನ. ಅಂದ್ರೆ ನಮ್ಮಿಬ್ರು ಸ್ನೇಹಿತರು ಡ್ರೈವರ್ ಕೂಡ ಇದ್ದಾರೆ, ನಮ್ಮ ಕೇರಳದವರು. ಇಲ್ಲ ವಂಡಿ ಅದ ನಿಕ್ಕ BFC ನಿಂಗಲೇ ಅದೇ ವಂಡಿ ಉಂಟಲ್ಲ? ಅದೇ ಒರೇ ಕಂಪನಿയാണ്. ನಾಟ್ಲಾಡ ಮಲಪುರಂ ಎಲ್ಲ ಮೊತ್ತ ಮಲಪುರಂ ಜಿಲ್ಲೆನ ಹಂಗೆ. ನಿಮ್ಮ ಸ್ನೇಹಿತರು BFC ಅಂತ ಕಂಪ್ನಿ ಇದೆ ಕೇರಳದಿಂದ, ಅವ್ರ ಗಾಡಿ. ಈಗ ಮುಂದೋಗಿ ಅಲ್ಲಿ ತೋರಿಸ್ತೇನೆ ನಾನು. ಅಲ್ಲಿ ನಿಂತಿದ್ದೆ BFC ಅಂತ ಆ ಗಾಡಿ ಡ್ರೈವರ್ಗಳು. ಇವರು ಕೂಡ ನಮ್ಮ ಲೈಫ್ ಅಂದೆ. ಮೀನ್ ಗಾಡಿ ಅಂದ್ರೆ ಒಂದೇ ಇದ್ದಾರ ನಮ್ಮ ಅಣ್ಣವರು. ಇಲ್ಲಿ ಹಾಲು ಮತ್ತು ಸಿರಾಜ್ ಬಾಯಿ ಸ್ವಲ್ಪ ಅವಲಕ್ಕಿ ಊಟ ತಗೊಂಡ್ರು. ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಇವಾಗ. ಅವ್ರ ಪ್ಲಾನ್ ಏನಿದೆ ಅಂತ ಗೊತ್ತಿಲ್ಲ, ನೋಡುವ. ಅವಾಗ್ಲೇ ಕೇರಳದವ್ರು ಸಿಕ್ಕಿದ್ರಲ್ಲ, ಅವರ ಗಾಡಿಗಳಿವೆ. ಸಿರಾಜ್ ಬಾಯ್ ಫುಲ್ ಮೋಡಲ್ ಇದ್ದಾರೆ ನೋಡಿ. ಬೈಕ್ ನೋಡ್ಕೊಂಡು ಹೋಗೋಣ. ಈ ಪ್ಲೇಸ್ ಇಂದ ಕಟ್ ಆಗತ್ತೆ. ಇಲ್ಲಿಂದ ಒಳಗಡೆ ಹೋದ್ರೆ ಒಂದು 200 ಮೀಟರ್ ಒಳಗಡೆ ಹೋದ್ರೆ ನಿಮಿಷ ಇತ್ತು. ಒಂದು ಯಾವುದೋ ಒಂದು ಕಂಪನಿಯಿಂದ
ನಮ್ಮ ಪಕ್ಕದಲ್ಲಿದೆ ಎಲ್ಲ ಕಂಪನಿ. ಅದಕ್ಕೊಂದು ಗಾಡಿ ಬಂದಿತ್ತು. ಮೋಸ್ಟ್ಲಿ ಏನೋ ಬಾಕ್ಸ್ ಇಲ್ಸಕ್ಕೆ ಬಂದಿದ್ರು. ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ಅಂದ್ರೆ ಲೋಕಲ್ ಗಾಡಿ ಇರ್ಬೋದು. ಯಾವ್ದು ಸಿರಾಜಿ ಬಾಯ್ ಅದು ಗಾಡಿ?